ಮುದ್ದಹನುಮೇಗೌಡರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುತ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧ ಕಾಂಗ್ರೆಸ್ ನಾಯಕರ ಕಡೆಯಿಂದನೇ ಬರ್ತಾ ಇದೆ. ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಏನಕ್ಕೆ ಬೇಕು ಮುದ್ದಹನುಮೇಗೌಡರು, ನಮಗೆ ಬೇಕಾದಾಗ ಬೇರೆ ಪಾರ್ಟಿಗೆ ಹೋಗೋದು ಮತ್ತೆ ಈ ಪಾರ್ಟಿಗೆ ಬರೋದು ಏನಿದೆ ಕಥೆ, ಇಲ್ಲಿ ನಾಯಕರಿಲ್ವಾ, ನಾವು ಕೆಲಸ ಮಾಡಿಲ್ವಾ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಮತ್ತೆ ಪಕ್ಷಕ್ಕೆ ಕರೆತಂದು ಯಾಕೆ ಟಿಕೆಟ್ ಕೊಡಬೇಕು ಅವ್ರಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸ್ಥಳೀಯ ಕಾಂಗ್ರೆಸ್ ನಾಯಕರ ಕಡೆಯಿಂದ. ಪಕ್ಷದಿಂದ ಹೊರಗಡೆ ಹೋದವರನ್ನು ಕರ್ಕೊಂಡು ಬರೋದು ಬೇಡವೇ ಬೇಡ. ಸ್ಥಳೀಯ ಮಟ್ಟದಲ್ಲಿಯೇ ಹಲವು ಪ್ರಬಲ ಆಕಾಂಕ್ಷಿಗಳು ಇದ್ದಾರೆ. ಎಷ್ಟೊಂದು ಜನ ಆಕಾಂಕ್ಷಿಗಳಿದ್ದಾರೆ, ಕೆಲಸ ಮಾಡಿದ್ದಾರೆ. ಎಲೆಕ್ಷನ್ ಬಂದಾಗೆಲ್ಲ ಒಂದೊಂದು ಪಾರ್ಟಿಗೆ ಹೋಗೋದು, ಇನ್ನೊಂದು ಎಲೆಕ್ಷನ್ ಬಂದಾಗ 4 ವರ್ಷ 5 ವರ್ಷ ಕೆಲಸ ಮಾಡಿರ್ತಾರೆ ಬೇರೆ ಕಾರ್ಯಕರ್ತರೆಲ್ಲರೂ ಕೂಡ. ಅವ್ರನ್ನ ಬಿಟ್ಟುಬಿಟ್ಟು ಇನ್ನೊಂದು ಕಡೆಯಿಂದ ಎರವಲು ಸೇವೆ ಅವ್ರ ಕಡೆಯಿಂದ ಕರ್ಕೊಂಡು ಬಂದು ಮತ್ತೆ ಅವ್ರನ್ನ ಟಿಕೆಟ್ ಕೊಟ್ಬಿಡೋದ ನೀವು, ಘರವಾಪಸಿ ಬೇಕಾಗಿಲ್ಲ. ಇದು ಹಲವು ವರ್ಷಗಳಿಂದ ಪಕ್ಷ ಕಟ್ಟುತ್ತಿರುವ ಕಟ್ಟಾಳುಗಳಿದ್ದಾರೆ. ಟಿಕೆಟ್ ಸಿಗಬಹುದೆಂಬ ನಿರೀಕ್ಷೆಯಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುರಳೀಧರ ಹಾಲಪ್ಪ ಹೆಚ್ಚು ಸಕ್ರಿಯವಾಗಿದ್ದಾರೆ ಈ ಭಾಗದಲ್ಲಿ. ನಟರಾಜ್ ಗೌಡರು ಕೂಡ ಈ ಒಂದು ಕ್ಷೇತ್ರಕ್ಕೆ ಆಕಾಂಕ್ಷಿ ಇದ್ದಾರೆ. ಯುವಕರಿಗೆ ಅವಕಾಶ ಕೊಡ್ರಿ, ಯಾಕೆ ಕೊಡಬಾರ್ದು? ಏನಕ್ಕೆ ಬೇಕು ಮುದ್ದಹನುಮೇಗೌಡರು ನಮಗೆ? ಜಯಚಂದ್ರ, ಮುರಳೀಧರ ಹಾಲಪ್ಪ ಸೇರಿ ಹಲವರು ಈ ಮುದ್ದಹನುಮೇಗೌಡರ ಘರವಾಪಸಿಗೆ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇಟ್ಟಿಸ್ಕೊಳ್ಳಿಕ್ಕೆ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಈಗ ಮುದ್ದಹನುಮೇಗೌಡರ ಕಾಂಗ್ರೆಸ್ ಘರವಾಪಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರೇ ಒಂದಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನೇನು ಹೇಳ್ತಾ ಇದ್ದಾರೆ ಅವರು ಅಂತ? ರಮಕಾಂತ್, ಮೊನ್ನೆಯಷ್ಟೇ ಮುದ್ದಹನುಮೇಗೌಡರು ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಆಗುವ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಗುಬ್ಬಿ ಶ್ರೀನಿವಾಸ್ ಅವರೇ ಮುದ್ದಹನುಮೇಗೌಡರನ್ನ ಕರೆತಂದು ಮತ್ತೆ ಪಕ್ಷಕ್ಕೆ ವಾಪಸ್ ಬರ್ತಾ ಇದ್ದಾರೆ ಅನ್ನುವ ವಿಚಾರವನ್ನ ಇಟ್ಟು ಇಬ್ಬರು ನಾಯಕರ ಜೊತೆ ಭೇಟಿಯನ್ನ ಮಾಡಿಸಿದ್ದಾರೆ. ಇದರ ಜೊತೆ ಪರಮೇಶ್ವರ್ ಅವರನ್ನು ಕೂಡ ಭೇಟಿ ಮಾಡಿಸಿದ್ರು. ಹಾಗೆ KN ರಾಜಣ್ಣ ಅವರನ್ನ ಭೇಟಿ ಮಾಡಿಸಿ ಅವರ ಜೊತೆ ಕೂಡ ಮಾತುಕತೆಯನ್ನು ನಡೆಸಲಾಗಿದೆ. ಯಾಕಂದ್ರೆ ಪರಮೇಶ್ವರ್ ಜಿಲ್ಲಾ ಉಸ್ತುವಾರಿ ಸಚಿವರು, KN ರಾಜಣ್ಣ ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕರು. ಹಾಗಾಗಿ ಇಬ್ಬರ ಕಡೆಯಿಂದಲೂ ಕೂಡ ಅದಕ್ಕೆ ಒಪ್ಪಿಗೆ ಸಿಕ್ಕಿದೆ. ಮುದ್ದಹನುಮೇಗೌಡರನ್ನ ಕಾಂಗ್ರೆಸ್ಗೆ ಕರೆತಂದು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಅವರಿಗೆ ಕೊಟ್ಟರೆ ನಾವು ತುಮಕೂರು ಕ್ಷೇತ್ರದಲ್ಲಿ ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರಗಳನ್ನ ರಾಜಣ್ಣ ಹಾಗೆ ಪರಮೇಶ್ವರ್ ಇಬ್ರು ಕೂಡ ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕೆ DCM ಇಬ್ಬರನ್ನು ಕೂಡ ಭೇಟಿ ಮಾಡಿಸಿದ್ರು. ಇದು ಪಕ್ಷದಲ್ಲಿರುವಂತಹ ಜಿಲ್ಲಾ ಮುಖಂಡರಿಗೆ ಈಗ ಅಸಮಾಧಾನಕ್ಕೆ ಕಾರಣ ಆಗ್ತದೆ. ಯಾಕಂದ್ರೆ ಈಗ 4 ವರ್ಷಗಳಿಂದಲೂ ಕೂಡ ಸತತವಾಗಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಓಡಾಡ್ತಾ ಇದ್ದಾರೆ, ಕೆಲಸವನ್ನ ಮಾಡ್ತಾ ಇದ್ದಾರೆ, ಪಕ್ಷವನ್ನ ಸಂಘಟನೆ ಮಾಡ್ತಾ ಇದ್ದಾರೆ, ಹಲವು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ. ಸ್ಥಳೀಯ ಮಟ್ಟದಲ್ಲಿ ಸುಮಾರು 7-8 ನಾಯಕರು ಟಿಕೆಟ್ ನ ಒಂದು ಆಸೆಗಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೇಗಿದ್ರು ಕಾಂಗ್ರೆಸ್ಗೆ ಅಭ್ಯರ್ಥಿಗಳಿಲ್ಲ, ಯುವ ಮುಖಗಳಿಗೆ ಅವಕಾಶವನ್ನ ಮಾಡ್ಕೊಡ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಸುಮಾರು 7-8 ಜನ ಈಗಾಗಲೇ 4 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುರಳೀಧರ ಹಾಲಪ್ಪ ಕಳೆದ 2-2.5 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಕ್ಷೇತ್ರದಾದ್ಯಂತ ಓಡಾಡ್ತಾ ಇದ್ದಾರೆ. ಜೊತೆಗೆ ಪರಮೇಶ್ವರ ಆಪ್ತ ವಲಯದಲ್ಲಿ ಕೂಡ ಗುರುತಿಸಿಕೊಂಡಂತವರು. ಇಲ್ಲಿಯವರೆಗೆ ಪಕ್ಷದಲ್ಲಿ ಯಾವುದೇ ರೀತಿಯಾದಂತ ಸ್ಥಾನಮಾನಗಳನ್ನ ಅವ್ರು ಕೇಳಿಲ್ಲ. ನನಗೆ ಇಂಥದ್ದೇ ಬೇಕು, ಇದನ್ನ ಕೊಡಿ, ನನಗೆ ಟಿಕೆಟ್ ಕೊಡಿ ಅಂತ ಎಂದೂ ಬೇಡಿಕೆ ಇಟ್ಟವರಲ್ಲ. ಆದ್ರೆ ಪಕ್ಷ ಸಂಘಟನೆ ವಿಚಾರದಲ್ಲಿ ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದಾರೆ. ಈ ಬಾರಿ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ದಾರೆ ಮುರಳೀಧರ ಹಾಲಪ್ಪ. ಅದರ ಜೊತೆಗೆ ನಟರಾಜ್ ಗೌಡ ಕೂಡ ಈ ಬಾರಿ ಟಿಕೆಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಒಕ್ಕಲಿಗ ಸಮುದಾಯ ಮತ್ತೆ ಲಿಂಗಾಯತ ಸಮುದಾಯದ ಮತಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಇಬ್ಬರು ಒಕ್ಕಲಿಗ ಯುವ ನಾಯಕರು ಈಗ ಓಡಾಟವನ್ನ ಶುರು ಮಾಡಿದ್ದಾರೆ. ಆದ್ರೆ ಈ ಬಾರಿ ಮುರಳೀಧರ ಹಾಲಪ್ಪ ಅವ್ರಿಗೆ ಟಿಕೆಟ್ ಸಿಗಬಹುದು ಅನ್ನುವಂತ ನಿರೀಕ್ಷೆಗಳಿತ್ತು. ಈಗ ಮುದ್ದಹನುಮೇಗೌಡರನ್ನ ಕರೆತರ್ತಾ ಇರೋದ್ರಿಂದ ಸಹಜವಾಗಿ ಆ ಆಸೆಗಳು ನಿರಾಸೆಯಾಗತ್ತೆ. ಯಾಕಂದ್ರೆ ಮುದ್ದಹನುಮೇಗೌಡರಿಗೆ ಟಿಕೆಟ್ ಅನ್ನ ಕೊಟ್ರೆ ನಾವು ಕ್ಷೇತ್ರದಲ್ಲಿ ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರ ಹಿರಿಯ ನಾಯಕರಾಗ್ತಾ ಇರೋದ್ರಿಂದ ಸಹಜವಾಗಿ ಗೆಲ್ಲುವಂತಹ ಅಭ್ಯರ್ಥಿ ಯಾರಿರ್ತಾರೆ ಅವ್ರಿಗೆ ಟಿಕೆಟ್ ಅನ್ನ ಕೊಡ್ಲಾಗತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಜಯಚಂದ್ರ ಸೇರಿದಂತೆ ಮುರಳೀಧರ ಹಾಲಪ್ಪ ಸೇರಿದಂತೆ ಹಲವು ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಅವರು ಪಕ್ಷವನ್ನ ತೊರೆದು ಹೋದಂತವ್ರು. ಕಳೆದ ಬಾರಿ ದೇವೇಗೌಡರ ಸೋಲ್ಗೆ ಮುದ್ದಹನುಮೇಗೌಡರು ಹೊರ ಹೋಗಿದ್ದು ಕೂಡ ಕಾರಣ ಆಗಿದೆ. ಹಾಗಾಗಿ ಮತ್ತೆ ಅವರನ್ನ ವಾಪಸ್ ತರ್ತಾರೆ. ಜಿಲ್ಲೆಯ ಜನ ಅದನ್ನ ಒಪ್ಪೋದಿಲ್ಲ, ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಒಪ್ಪೋದಿಲ್ಲ. ಆ ಕಾರಣಕ್ಕೆ ಅವ್ರಿಗೆ ಟಿಕೆಟ್ ಕೊಡೋದು ಬೇಡ, ಅವರನ್ನ ಪಕ್ಷಕ್ಕೆ ಸೇರ್ಸ್ಕೊಳ್ಳೋದು ಬೇಡ ಅನ್ನುವಂತ ಒಂದು ವಾದವನ್ನ ಮಾಡ್ತಾ ಇದ್ದಾರೆ. ಜಯಚಂದ್ರ ನೇರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ರಮಕಾಂತ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.